ಇನ್ನು ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಈ ಪ್ರಕರಣದ ಎಲ್ಲಾ ಮಾಹಿತಿಗಳು ಸಿಕ್ಕಿದವೆ. 3 ದಿನದಲ್ಲಿ ನಾವು ವರದಿ ಸಲ್ಲಿಕೆ ಮಾಡ್ತೀವಿ ಅಂತ ಎಚ್ಎಂ ರೇವಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಎಚ್ಎಂ ರೇವಣ್ಣ ಅವರು 3 ದಿನದಲ್ಲಿ ವರದಿ ಸಲ್ಲಿಕೆಯಾಗುತ್ತೆ. ವರದಿ ಸಲ್ಲಿಕೆಯಾಗೋದಕ್ಕಿಂತ ಮುಂಚೆ ಪ್ರಚಾರ ಮಾಡುವಂಥದ್ದು ಸರಿಯಲ್ಲ. ಇದರ ಬಗ್ಗೆ ಮುಂಚೆನೇ ಪ್ರಚಾರ ಮಾಡುವಂಥದ್ದು ಸರಿಯಲ್ಲ. ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಅವರು ಹೇಳಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ ಕೂಡ ನಮ್ಮ ಕೈಗೆ ತಲುಪಬೇಕಲ್ವಾ, ಆಗ ಏನಾಯಿತು ಅನ್ನುವಂಥದ್ದು ಗೊತ್ತಾಗುತ್ತೆ. ಸ್ಥಳೀಯರು ಪೊಲೀಸರ ಬಳಿ ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದೀವಿ. ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿ ನಾವು ಮಾಹಿತಿ ತೆಗೆದುಕೊಂಡಿದ್ದೀವಿ. ಹೀಗಾಗಿ ಕುಳಿತುಕೊಂಡು ಮಾತನಾಡಿ ರಿಪೋರ್ಟ್ ಕೊಡೋದಕ್ಕೆ ಸಮಯ ಬೇಕಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಎಚ್ಎಂ ರೇವಣ್ಣ ಅವರು ಮಾತನಾಡಿದ್ದಾರೆ. ಮತ್ತು ಪಕ್ಷದ ಫಂಕ್ಷನ್ ಅವರನ್ನ ಮತ್ತು ಸ್ಥಳದಲ್ಲಾಗಿರ್ತಕ್ಕಂಥ ಇನ್ನು ಜನಾರ್ದನ್ ರೆಡ್ಡಿ ಯಾವ ರೀತಿಯ ಮನುಷ್ಯ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಅದು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದ್ದಂತಹ ಜಾಗ. ಪಕ್ಷಾತೀತವಾಗಿ ಆಗಿರುವಂತಹ ಘಟನೆ ಇದು. ಎಚ್ಎಂ ರೇವಣ್ಣ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಪಕ್ಷಾತೀತವಾಗಿ ಆಗಿರುವಂತಹ ಕಾರ್ಯ. ಇನ್ನು ಜನಾರ್ದನ್ ರೆಡ್ಡಿ ಎಂತಹ ಮನುಷ್ಯ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಅದು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದ್ದಂತಹ ಜಾಗ ಅಂತ ಎಚ್ಎಂ ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಮಾನ್ಯ ಕುಮಾರ್ ನಾಯಕರವರು ಹಾಗೂ ರಘುಮೂರ್ತಿ ಅವರು ಹಾಗೂ ಜಕ್ಕಣ್ಣ MLC ಅವರು, ಜಕ್ಕಪ್ಪನವರು ಮತ್ತು ಪಾದರ್ಲಿ ಅವರ ತಂಡ ನಾವು ವಿಸಿಟ್ ಮಾಡಿದ್ವಿ. ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆವರೆಗೂ ಅಲ್ಲಿಯ ಸಾರ್ವಜನಿಕರನ್ನ ಮತ್ತು ಪಕ್ಷದ ಫಂಕ್ಷನ್ ಅವರನ್ನ ಮತ್ತು ಸ್ಥಳದಲ್ಲಾಗಿರ್ತಕ್ಕಂಥ ಘಟನೆಯನ್ನ ನೇರ ನೋಡಿದಂಥವ್ರನ್ನ ಸ್ಥಳ ಪರಿಶೀಲನೆ ಎಲ್ಲವನ್ನು ಮಾಡಿ ನಿನ್ನೆ ಸಂಜೆ ವಾಪಸ್ ಬಂದಿದ್ದೇವೆ. ಅಲ್ಲಿಗೆ ನಮಗೆ ತಿಳಿದಂಥ ವಿಷಯ, ಮೊದಲನೇ ನೋಟಕ್ಕೆ ನಾವು ವರದಿಯನ್ನು ಸಲ್ಲಿಸಬೇಕಾಗಿದೆ. ಅದಕ್ಕೆ ಮೊದಲೇ ಪ್ರಚಾರ ಮಾಡೋದು ಅಷ್ಟು ಸರಿಯಲ್ಲ. ಆದರೂ ಕೂಡ ಮೇಲ್ನೋಟಕ್ಕೆ ಏನು ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನು ಅಲ್ಲಿ ಮಾಡಲು ಪ್ರತಿಷ್ಠಾಪನೆ ಮಾಡಲು ಶಾಸಕರಾದಂಥ ಭರತ ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ಶುರುವಾಗಿರ್ತಕ್ಕಂಥದ್ದು ಖಂಡನೀಯ. ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರೂ ಅದು ಯಾರಿಗೂ ತೊಂದರೆ ಇಲ್ಲ. ಆದರೆ ಅಲ್ಲಿಂದ ಮುಟ್ಟಿದಂಥ ಈ ಒಂದು ತೊಂದರೆ ಒಂದು ರಾಜಶೇಖರ್ ರೆಡ್ಡಿಯ ಪ್ರಾಣ ತೆಗೆದಿದೆ ಅಂತ ಹೇಳಿದ ಕಾರ್ಯಕ್ರಮನ ಇದು ಖಂಡನೀಯ. ಅದ್ರ ಬಗ್ಗೆ ಇನ್ನು 3 ದಿವಸದಲ್ಲೇ ವರದಿಯನ್ನು ಸಬ್ಮಿಟ್ ಮಾಡ್ತೇವೆ. ಘಟನೆ ಬಗ್ಗೆ ಸತ್ಯ ಶೋಧನಾ ಸಮಿತಿಯನ್ನು ರಚಿಸಿ ಡಿಕೆ ಶಿವಕುಮಾರ್ ಅವರು